ಇವತ್ತಿನ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಲೈಫ್ ಚೇಂಜಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು. ನೀವು ಸ್ಮಾರ್ಟ್ ಫೋನ್ ತಗೋಬೇಕಾದ್ರೆ ಕೆಲವೊಂದು ರಾಂಗ್ ಸೆಲೆಕ್ಷನ್ ಕೂಡ ಆಗ್ಬೋದು, ಬ್ಯಾಟ್ರಿ ಇಲ್ಲದೆ ಇರ್ಬೋದು, ಡಿಸ್ಪ್ಲೇ ಚೆನ್ನಾಗಿ ಇಲ್ಲದೆ ಇರ್ಬೋದು. ಬಟ್ ಅದೆಲ್ಲ ಒಂದ್ ಕಡೆ ಬೇರೆ ಲೆಕ್ಕ ಆದ್ರೆ EMI ತಗೊಳ್ಳೋದು ದೊಡ್ಡ ಟ್ರ್ಯಾಪ್ ಅಂತಾನೆ ಹೇಳ್ಬೋದು. ನೀವು ಹೆಚ್ಚು ಕಮ್ಮಿ ರಾಂಗ್ ಸೆಲೆಕ್ಷನ್ ಮಾಡಿದ್ರು ಪರವಾಗಿಲ್ಲ, ಕಮ್ಮಿ ದುಡ್ಡಲ್ಲಿ, ಬಟ್ ಹೈ ಎಂಡ್ ಬಜೆಟ್ ಅಲ್ಲಿ EMI ತಗೊಳ್ಳೋದು ದೊಡ್ಡ ಟ್ರ್ಯಾಪ್ ಅಂತಾನೆ ಹೇಳ್ಬೋದು. ಸೊ EMI ನಲ್ಲಿ ತಗೊಳ್ಳೋದ್ರಿಂದ ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ ಹೊಸಬ್ರೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗಂತೂ ಪ್ರತಿ ವರ್ಷನೂ ಹೊಸ ಮೊಬೈಲ್ಗಳು, ಹೊಸ ಮಾಡೆಲ್ಗಳು, ಹೊಸ ಡಿಸೈನ್ ಇರುವಂತಹ ಮೊಬೈಲ್ಗಳು ಬರ್ತಾನೆ ಇದ್ದಾವೆ. ಲೈಕ್ ಸ್ಮಾರ್ಟ್ ಫೋನ್ 17 Pro ಆಗಿರ್ಬೋದು, ಸ್ಯಾಮ್ಸಂಗ್ ಅಲ್ಟ್ರಾ ಮೊಬೈಲ್ಗಳಾಗಿರ್ಬೋದು, ಗೂಗಲ್ ಪಿಕ್ಸೆಲ್ ಆಗಿರ್ಬೋದು, OnePlus 15 ಆಗಿರ್ಬೋದು. ಇದೆಲ್ಲ ಏನು ಬಜೆಟ್ ಫೋನು, 1-1.5 ಲಕ್ಷ ಮೊಬೈಲ್ ಆಗಿರುವಂಥದ್ದು ನಿಮ್ಮನ್ನ ತಗೋಬೇಕು ಅಂತ ಟೆಂಪ್ಟ್ ಮಾಡುತ್ತೆ. ಡಿಸೈನ್ ಚೆನ್ನಾಗಿದೆ, ಫೀಚರ್ ಚೆನ್ನಾಗಿದೆ, AI ಕೂಡ ಚೆನ್ನಾಗಿ ಸಪೋರ್ಟ್ ಆಗುತ್ತೆ, ಏನೋ ಒಂದು ಮಾಡೋಣ ತಗೊಳ್ಳೋಣ ಅಂತ ಸಿಕ್ಕಾಪಟ್ಟೆ ಟೆಂಪ್ಟಿಂಗ್ ಆಗುತ್ತೆ ನಿಮಗೆ. ಆ ಟೈಮಲ್ಲಿ ನಿಮ್ಮ ತಲೆಗೆ ಬರೋದೇನೆ ನಿಮ್ಮ ಹತ್ರ ದುಡ್ಡಿಲ್ದೇ ಇದ್ರೂ EMI ಮುಖಾಂತರ ತಗೊಳ್ಳೋದು. 1-1.5 ಲಕ್ಷದ ಫೋನ್ನ ನಿಮ್ಮ ಹತ್ರ 10,000 ಕೂಡ ಇರಲ್ಲ ತಗೊಳಕ್ಕೆ. ಸೊ ನಿಮಗೆ EMI 5,000 ರೂಪಾಯಿ EMI, 1.5 ಲಕ್ಷ ದುಡ್ಡು, 0 ಡೌನ್ ಪೇಮೆಂಟ್ಗಳು, ನೋ ಕಾಸ್ಟ್ EMIಗಳು, 1 ರೂಪಾಯಿನೂ ಹಾಕ್ತೀರಾ. 1 ತಿಂಗಳು ಸ್ಟಾರ್ಟಿಂಗ್ ಸಿವಿಲ್ ಚೆನ್ನಾಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ಏನೇನೆ EMI ತಗೊಂಡ್ಬಿಡೋಣ, ತಿಂಗಳಿಗೆ ತಾನೇ 5-5 ಸಾವಿರ ಕಟ್ಕೊಂಡು ಹೋಗೋದು, ಪರವಾಗಿಲ್ಲ ತಗೊಂಡೋಗೋಣ ಅನ್ನೋ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಆಗ ನೀವು ಇವಾಗ 2 ವರ್ಷ 3 ವರ್ಷ ಹಿಂಗೆ 5-5 ಸಾವಿರ ಕಟ್ಕೊಂಡು ಹೋಗೋದು, ಇಲ್ಲ 2-2 ಸಾವಿರನ 3-3 ಸಾವಿರನ ಕಟ್ಕೊಂಡು 2-3 ವರ್ಷ ನಿಮ್ಮ ಸೇವಿಂಗ್ಸ್ನೆಲ್ಲ EMI ಮೇಲೆ ಹಾಕ್ಬಿಡ್ತೀರಾ. ನೋಡಿ ಹೇಳ್ತೀನಿ, ಮೊಬೈಲ್ ಅನ್ನೋದು ಒಂದು ಬೇಸಿಕ್ ಯುಟಿಲಿಟಿ. ಯಾವ ರೀತಿಯಾಗಿ ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಬೇಕು. ನನ್ನ ಪ್ರಕಾರ 25,000-20 ಸಾವಿರ ರೂಪಾಯಿ ಈ ಬಜೆಟ್ ಮೊಬೈಲ್ ಫೋನು ಎನಫ್ ಅಂತಾನೆ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, 1-1.5 ಲಕ್ಷದ ಮೊಬೈಲ್ ನೀವು ತಗೋತೀರಾ, ಅದ್ರಲ್ಲೂ ಏನ್ ಮಾಡ್ತೀರಾ ನೀವು? ಏನು ಮಾಡಲ್ಲ ನೀವು. ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್ಗಳು ಏನು ಮಾಡಲ್ಲ ನೀವು. ರೀಲ್ಸ್ ನೋಡ್ತೀರಾ, ಸಣ್ಣ ಪುಟ್ಟ ಫೋಟೋಗ್ರಫಿ ಮಾಡ್ತೀರಾ, ವಿಡಿಯೋ ಸಣ್ಣ ಪುಟ್ಟ ವಿಡಿಯೋನು ಜಾಸ್ತಿ ಮಾಡಲ್ಲ, ಮಾಡಿದ್ರೆ ಒಂದು ಫೋಟೋಗ್ರಫಿ ಮಾಡ್ತೀರಾ, ರೀಲ್ಸ್ ನೋಡ್ತೀರಾ, ಮೊಬೈಲ್ ಮಾಮೂಲಿ ಚಾಟ್ ಮಾಡ್ತೀರಾ, ಫೋನ್ ಬಂದ್ರೆ ಫೋನಲ್ಲಿ ಮಾತಾಡ್ತೀರಾ. ಅದರ ಫುಲ್ಲು ಪೊಟೆನ್ಷಿಯಲ್, 1.5 ಲಕ್ಷ ರೂಪಾಯಿ ಮೊಬೈಲ್ನ ಫುಲ್ಲು ಪೊಟೆನ್ಷಿಯಲ್ ನಿಮ್ಗೆ ಗೊತ್ತೇ ಇರಲ್ಲ, ಯೂಸ್ ಮಾಡೋಕ್ಕೂ ಬರೋದೇ ಇಲ್ಲ. ಸೊ ಹಂಗಿದ್ಮೇಲೆ ನೀವು EMI ನಲ್ಲಿ ತಗೊಂಡು 3-4 ವರ್ಷ ಅದರಿಂದ EMI ಕಟ್ಕೊಂಡು ಹೋಗಿ ವೇಸ್ಟ್ ಮಾಡೋ ಬದಲು ಏನಕ್ಕೆ ಸುಮ್ಮನೆ ಅಷ್ಟು ದೊಡ್ಡ ಕಾಸ್ಟ್ಲಿ ಮೊಬೈಲು, ಆ ಮೊಬೈಲ್ನ ನಿಮ್ಗೆ ಫಸ್ಟ್ ಆಫ್ ಆಲ್ ಯೂಸ್ ಮಾಡೋಕ್ಕೆ ಬರದೇ ಇದ್ಮೇಲೆ ಏನಕ್ಕಪ್ಪ 20-25 ಸಾವಿರ ರೂಪಾಯಿ ಮೊಬೈಲ್ನಲ್ಲೂ ನೀವು ಐ ಫೋನಲ್ಲಿ ಏನು ಮಾಡ್ತಿರೋ ಸೇಮ್ ಅದೇನೆ. ಈಗ 10-15 ಸಾವಿರ ರೂಪಾಯಿ 20 ಸಾವಿರ ರೂಪಾಯಿ ಮೊಬೈಲ್ಗಳನ್ನು ಒಳ್ಳೊಳ್ಳೆ ಫೋಟೋಗ್ರಫಿ ಮಾಡ್ಬೋದು, ಒಳ್ಳೆ ವಿಡಿಯೋ ಮಾಡ್ಬೋದು, PUBG ಆಡ್ಬೋದು, ಗೇಮಿಂಗ್ ಮಾಡ್ಬೋದು, ಒಂದು ಡಿಸೆಂಟಾಗಿ ಯೂಸ್ ಮಾಡ್ಬೋದು. ಅದ್ರಲ್ಲೂ ನೀವು ಅದ್ರಲ್ಲಿ ಏನು ಮಾಡ್ತಿರೋ ಇದರಲ್ಲೂ ಮಾಡ್ಬೋದು. ಹೆಚ್ಚು ಕಮ್ಮಿ ಎಷ್ಟು 1,20,000 ನಿಮಗೆ ಸೇವ್ ಆಗುತ್ತೆ ಈ ಸಣ್ಣ ಪುಟ್ಟ ಮೊಬೈಲ್ ತಗೊಂಡ್ರೆ. ನಿಮ್ಮ ತಲೆಯಲ್ಲಿ ಬಂದಿರ್ಬೋದು, ಮೊಬೈಲು ಒಂದು ಬ್ರ್ಯಾಂಡೆಡ್ ಐ ಫೋನ್ ತಗೊಂಡ್ರೆ ನನ್ನೆಲ್ಲರೂ ಗುರುತಿಸ್ತಾರೆ, ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಮೊಬೈಲ್ ಅನ್ನೋದು ಒಂದು ಡಿಪ್ರಿಸಿಯೇಷನ್ ಅಸೆಟ್ ಅಂತಾನೆ ಹೇಳ್ಬೋದು. ಅದರಿಂದ ಯಾವುದೇ ರೀತಿ ನಿಮಗೆ ಇನ್ಕಮ್ ಡಬಲ್ ಆಗುವಂಥದ್ದಿಲ್ಲ. ನೀವು ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಆಗುವಂಥದ್ದು ಏನೂ ಇರಲ್ಲ. ಅದು ನೀವು ತಗೊಂಡ್ರೆ ಹೆಚ್ಚು ಕಮ್ಮಿ ನೀವು EMI ಮುಗಿಸ್ತಿರಲ್ಲ, ಆವಾಗ ಅದನ್ನ ನೀವು 1.5 ಲಕ್ಷಕ್ಕೆ ಏನು ತಗೋತಿರೋ ಆ EMI ಕಂಪ್ಲೀಟ್ ಆದ್ಮೇಲೆ ಒಂದು 20-30 ಸಾವಿರ ರೂಪಾಯಿಗೂ ಕೇಳೋನಿರಲ್ಲ. ಇದು ಡಿಪ್ರಿಸಿಯೇಷನ್ ಅಸೆಟ್. ಅಂಡ್ ನೀವೇನಾದ್ರೂ ಇವಾಗ EMI ಕಟ್ಕೊಂಡು ಹೋಗ್ತಾ ಇರ್ತೀರಾ, ಆ EMI ತೀರೋವರೆಗೂ ಅದು ನಿಮ್ಮ ಸ್ವಂತ ಮೊಬೈಲ್ ಆಗಲ್ಲ. ನೀವು ಸಾಲದಿಂದ ತಗೊಂಡಿರ್ತೀರಾ, ಯಾವೊಂದು ಕಂಪ್ನಿಯೊಂದು ಆಗಿರ್ಬೋದು, ಇಲ್ಲ ನಿಮ್ಗೆ ಸಾಲ ಕೊಟ್ಟಿರ್ತಾರಲ್ಲ ಅವಂದು ಏನೋ ಆಗಿರ್ಬೋದು. ನೀವು ಯಾವಾಗ EMI ಕ್ಲಿಯರ್ ಆಗಿ NOC ಬರುತ್ತೋ ಅವಾಗಲೇ ನಿಮ್ಮದು ಸ್ವಂತ ಮೊಬೈಲು. ಅವಾಗೇನಾದ್ರು ನಿಮಗೆ ಯೂಸ್ ಮಾಡಿ ಸಾಕಾಯ್ತು ಮಾರೋಣ ಅಂದ್ರೂ 1.5 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ತಗೊಂಡ ಮೊಬೈಲ್ 20-30 ಸಾವಿರ ರೂಪಾಯಿಗೂ ಹೋಗಲ್ಲ. ಆ್ಯಂಡ್ ಈ ಮೊಬೈಲ್ ಬಂದ್ಬಿಟ್ಟು ನಿಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡಲ್ಲ. ಇವಾಗ ಏನೋ ಫೋನ್ ತಗೊಂಡಿದ್ದೀನಿ, ಜನ ನನಗೆ ಗುರುತಿಸ್ತಾರೆ, ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಅನ್ನೋ ಏನೋ ಮೈಂಡ್ ಸೆಟ್ ಇದ್ರೆ ನಿಜವಾಗ್ಲೂ ಅದಾಗಲ್ಲ. ಇನ್ನ ಬೇಕಾದ್ರೆ ಕಾರ್ಗಳೇನಾದ್ರು ತಗೊಳ್ಳಿ, ಕಾರ್ಗಳು ತಗೊಂಡ್ರೆ ಅದು ಒಂಥರ ಲೈಫ್ ಸ್ಟೈಲ್ ಇಂಪ್ರೂವ್ ಅಪ್ಗ್ರೇಡ್ ಮಾಡುವಂತಹ ಆಪ್ಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಬೈಕ್ ತಗೊಂಡ್ರೆ ಇಲ್ಲ ಮೊಬೈಲ್ ತಗೊಂಡ್ರೆ ನೀವು ಒಬ್ಬರೇ ಯೂಸ್ ಮಾಡಬೇಕು. ಅದೇ ಕಾರ್ ತಗೊಂಡ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಯೂಸ್ ಮಾಡ್ಬೋದು, ಎಲ್ಲರೂ ನಿಮ್ಮನ್ನು ಗುರುತಿಸ್ತಾರೆ. ಮೊಬೈಲ್ ತಗೊಂಡ್ರೆ 100 ಜನದಲ್ಲಿ ಒಬ್ಬ ಗುರುತಿಸ್ಬಿಡು, ಮೊಬೈಲ್ ಹಿಂಗೆ ಎತ್ತಿ ತೆಗೆಯೋದು ಯಾಕೆ ಏನು ಅಂದರೆ ಆ ಮೊಬೈಲ್ ಶೋಕಿ ಗೊತ್ತಿರೋನು ಮಾತ್ರ, ಅಂದರೆ ಮೊಬೈಲ್ ಬೆಲೆ ಗೊತ್ತಿರೋನು ಮಾತ್ರ. ಬಟ್ ಕಾರ್ ಅಂದರೆ ನೀವು ಆನ್ ದಿ ವೇ ಹೋಗ್ತೀರಿ, ಎಲ್ಲರೂ ನಿಮ್ಮನ್ನು ತಿರುಗಿ ನೋಡ್ತಾರೆ. ಅಂದ್ರೆ ನಿಮ್ಮ ರಿಲೇಟಿವ್ ಏನಾನ ಫಂಕ್ಷನ್ ಇತ್ತು ಅಂದ್ರೆ ಅವಾಗ ಕಾರಲ್ಲಿ ಇಳಿದ್ರೆ ಎಲ್ಲರೂ ನಿಮ್ಮನ್ನು ನೋಡ್ತಾರೆ. ಅದಕ್ಕೆ ಬೇಕಾದ್ರೆ ಇನ್ವೆಸ್ಟ್ ಮಾಡಿ. ಹಂಗಂತ 1.5 ಲಕ್ಷ ರೂಪಾಯಿಗೆ ಕಾರ್ ಬರುತ್ತೆ ಅಂತಲ್ಲ, ಅದನ್ನೇ ಇಟ್ಕೊಂಡು ನೀವು ಮೊಬೈಲ್ ಕಟ್ಟೋ EMI ಇನ್ನೊಂದು 5,000ನೋ 15,000ನೋ ಹಿಂಗೆ ಸೇರ್ಕೊಂಡು ಕಾರ್ ಕಟ್ಕೊಳ್ಳಿ.
ನೀವು ಇವತ್ತು EMI ಗೆ ಕಮಿಟ್ ಆಯ್ತು ಅಂದ್ರೆ ಒಂದು ವಾರ ಬಿಟ್ಕೊಂಡು ಮೊಬೈಲ್ ಚೆನ್ನಾಗಿಲ್ಲದೆ ಇರಲಿ, ನೀವು ಅನ್ಕೊಂಡಿರೋ ತರಹ ಪರ್ಫಾರ್ಮೆನ್ಸ್ ಕೊಡದೆ ಹೋಗ್ಲಿ, ನೀವು ಕಮಿಟ್ ಆಗೋಗ್ಬಿಡ್ತೀರಾ ಫ್ಯೂಚರ್ಗೆ 3 ವರ್ಷ EMI ಕಟ್ಟಲೇಬೇಕು ಅಂತ. ಅದು ಹೆಂಗಾದ್ರೂ ಇರಲಿ, ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಹೋಗ್ಬೋದು. ಇಷ್ಟ ಆದರೆ ಓಕೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಟ್ ಇಷ್ಟ ಆಗದೆ ಹೋದ್ರೆ ಗಿಲ್ಟ್ ಫೀಲ್ ನಿಮ್ನ 3 ವರ್ಷ ಅಲ್ಲ ಅದಾದ್ಮೇಲೂ ಅವಾಗ EMI ಕಟ್ತಾ ಇದ್ದೆ, ವೇಸ್ಟ್ ಆಗಿ ಕಟ್ತಾ ಅನ್ಸುತ್ತೆ ಈ ಮೊಬೈಲ್ಗೆ ಅಂತ ಅನ್ಸ್ಬಿಡುತ್ತೆ. ನೀವೇನಾದ್ರೂ ಒಂದು ಸಾರಿ EMIಗೆ ಅಡಿಕ್ಟ್ ಆಗೋಗ್ಬಿಟ್ರೆ, ಈಗ ಮೊಬೈಲ್ ತಗೋತೀರಾ, ನಾಳೆ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ತಗೋತೀರಾ, ಆಮೇಲೆ ಲ್ಯಾಪ್ಟಾಪ್ಸ್ಗಳು ತಗೋತೀರಾ, ಟ್ಯಾಬ್ಸ್ಗಳು ತಗೋತೀರಾ. ಯಾಕೆ ಫರ್ನಿಚರ್ ಕೂಡ EMI ನಲ್ಲಿ ಸಿಗ್ತೈತೆ, ಬಟ್ಟೆಗಳು ಕೂಡ ಇವಾಗ EMI ಸಿಗ್ತೈತೆ ಗುರು. ಅದನ್ನು ಫುಲ್ಲು ಅಡಿಕ್ಟ್ ಆಗೋಗ್ಬಿಡ್ತೀರಾ. ಇವಾಗ ನೀವು ತಗೊಳ್ಳೋ ಸಂಬಳದಲ್ಲಿ EMIಗೆ ಅಂತಾನೆ ಇಷ್ಟು ದುಡ್ಡು ಇಟ್ಬಿಡ್ಬೇಕು. ಮುಂಚೆ ಎಲ್ಲ ಒಂದು 5 ವರ್ಷದ ಹಿಂದೆ, ಜಾಸ್ತಿ ಬೇಡ, ಒಂದು 5 ವರ್ಷದ ಹಿಂದೆ ಜೀವನ ಮಾಡೋಕ್ಕೆ ದುಡಿತಾ ಇದ್ರು. ಬಟ್ ಈಗ ಪ್ರೆಸೆಂಟ್ಲಿ EMI ಕಟ್ಟಕ್ಕೆ ಅಂತಾನೆ ದುಡಿತಾವ್ರೆ ಜನಗಳು. ಇದು ಇವಾಗಿನ ಜನರೇಷನ್ ಆಗಿದೆ. ಅಂಡ್ ಈ EMI ಕಟ್ಟೋ ಬದಲು ನೀವು ಲೈಫ್ ಇನ್ಶೂರೆನ್ಸ್ ಆದ್ರೂ ಮಾಡಿಸಿದ್ರೆ ಸಮಯಕ್ಕೆ ತಕ್ಕಂತೆ ನಿಮಗೆ ಎಮರ್ಜೆನ್ಸಿಗಾದ್ರೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಏನೋ ಹೆಚ್ಚು ಕಮ್ಮಿ ಮನೆಯವ್ರಿಗೆ ಆಯಿತು, 1 ಲಕ್ಷನೋ 1.5 ಲಕ್ಷನೋ ಏನೋ ಬೇಕಾಗುತ್ತೆ. ಯಾರು ಇಟ್ಕೊಂಡಿರ್ತಾರೆ ಅಷ್ಟು ದುಡ್ಡು? ಅದೇ ದುಡ್ಡನ್ನ ನೀವು ಕಟ್ಟೋ 5,000 EMI ಲೈಫ್ ಇನ್ಶೂರೆನ್ಸ್ ಮನೆಯವ್ರಿಗೆಲ್ಲ ಕವರ್ ಆಗಿಬಿಡುತ್ತೆ. ಸೊ ಅವಾಗ ನೀವು ಮನೆಗೆ ಹಾಸ್ಪಿಟ್ಲಿಗೆ ಏನೇನೋ ಎಮರ್ಜೆನ್ಸಿ ಇದ್ದಾಗ ಯಾರ ಹತ್ರನೂ ಬೀಳಾಡೋದಿರಲ್ಲ, ಪರದಾಡೋದಿರಲ್ಲ, ಆರಾಮಾಗಿ ಕ್ಯೂರ್ ಮಾಡ್ಕೊಂಡು ಇಲ್ಲ ಚೆಕಪ್ ಮಾಡ್ಕೊಂಡು ಬರ್ಬೋದು. ಅದೇ ನೀವೇನಾದ್ರು ಮೊಬೈಲ್ ತಗೊಂಡ್ರೆ ಅದೇ ದುಡ್ಡನ್ನ ಮೊಬೈಲ್ ಮೇಲೆ ಹಾಕಿದ್ರೆ ₹1 ಯೂಸ್ ಆಗಲ್ಲ. ಅಡ ಇಸ್ಕೊತೀನಿ ಅಂದ್ರೆ 10-20 ಸಾವಿರ ರೂಪಾಯಿ ಮೇಲೆ ಅಡ ಇಸ್ಕೊಳ್ಳೋದು ಇಲ್ಲ. ಸರಿ, ಏನೋ ಹೇಳ್ತಾವ್ರೆ, ಒಂದ್ ಸ್ವಲ್ಪ ದುಡ್ಡನ್ನ ಮಡಿಕೊಂಡು ಫುಲ್ ಕ್ಯಾಶ್ ಮಾಡ್ಕೊಂಡು ತಗೊಳ್ಳೋಣ ಅನ್ನೋದು ಅಲ್ಲ. ಇವಾಗ ನೀವು ದುಡ್ಡು ಮಡಿಕೊಂತೀರಾ, ಒಂದು ಲಕ್ಷ ರೂಪಾಯಿ, ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಮಡಿಕೊಂತೀರಾ, ಅದನ್ನ ತಗೊಂಡ್ಬಿಡೋಣ ಅಂದ್ರೂ ಇವಾಗ ಅಕೌಂಟಲ್ಲಿ 1 ಲಕ್ಷ ಇರುತ್ತೆ, ಹೋಗಿ ಪೇ ಮಾಡ್ಬಿಡ್ತಾರೆ. ತಿರ್ಗಾ ನೋಡಿದ್ರೆ ಅಕೌಂಟಲ್ಲಿ ಇರಲ್ಲ, ಏನೋ ರೀಚಾರ್ಜ್ ಮಾಡಿಸ್ಕೊಳ್ಳೋಕ್ಕೂ ದುಡ್ಡು ಇರಲ್ಲ. ಸೊ ನಾನು ಹೇಳೋದೇನಂದ್ರೆ, 1-1.5 ಲಕ್ಷ ರೂಪಾಯಿ ಫೋನು ಬೇಡವೇ ಬೇಡ. ನಿಮ್ಗೆ ಹಂಗೂ ಬೇಕಾ? ನನ್ನ ಹತ್ರ ಒಂದು ಒಳ್ಳೆ ಬೆಸ್ಟ್ ಐಡಿಯಾ ಐತೆ. 1 ಲಕ್ಷ ರೂಪಾಯಿ ಮಡಿಕೋತೀರಾ, ನಿಮ್ಮ ದುಡ್ಡು ಅಲ್ಲೇ ಇರುತ್ತೆ, ನೀವು EMI ಕಟ್ತಂಗೂ ಇರಲ್ಲ ಅಂತ ಐಡಿಯಾ ನಾನು ಕೊಡ್ತೀನಿ. ಕಮೆಂಟ್ ಮುಖಾಂತರ ಬರ್ದು ತಿಳಿಸಿ. ₹1 ಕೂಡ ಇಳ್ದೇನೆ 1-1.5 ಲಕ್ಷ ರೂಪಾಯಿ ಮೊಬೈಲ್ ನಿಮ್ದಾಗಿರುತ್ತೆ. ಬಟ್ ಆ ಐಡಿಯಾ ನನ್ನ ಹತ್ರ ಇದೆ. ನೀವೇನಾದರೂ ಐಡಿಯಾ ಬೇಕು ಅಂದ್ರೆ ಕಮೆಂಟಲ್ಲಿ ಹೇಳಿ ತಿಳಿಸಿ. ಒಂದು ಸಾಕಾಗಿರೋ ಸಣ್ಣ ವಿಡಿಯೋನೇ ಮಾಡ್ತೀನಿ. ನಿಮಗೆ ಈ ಥರ ಲ್ಯಾಗ್ ಮಾಡಿಕೊಂಡು ಎಳ್ಕೊಂಡೆಲ್ಲ ಹೋಗಲ್ಲ. ಸಣ್ಣದಾಗಿ ಒಂದು ವಿಡಿಯೋ ಮಾಡ್ತೀನಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಆ ಥರ ಮಾಡಿದ್ರೆ ನೀವು ಮೊಬೈಲ್ ತಗೊಂಡಂಗೂ ಇರುತ್ತೆ, EMI ನಿಮ್ಮ ದುಡ್ಡಲ್ಲಿ ಕಟ್ತೇ ಇರೋಂಗೂ ಇರುತ್ತೆ, ಈ ಕಡೆ ಮೊಬೈಲು ಇರುತ್ತೆ, ಈ ಕಡೆ ನಿಮ್ಮ ದುಡ್ಡು ಇರುತ್ತೆ. ಯಾರೋ 3rd ಪರ್ಸನ್ ನಿಮ್ಮ EMIನ ಕಟ್ತಂಗಿರುತ್ತೆ. ಆ ಥರ ಒಂದು ಐಡಿಯಾ ಕೊಡ್ತೀನಿ. ಈ EMI ಆಪ್ಷನ್ ಬಂದ್ಬಿಟ್ಟು ಬಿಸ್ನೆಸ್ ಪೀಪಲ್ಸ್ಗೆ ಸಿಕ್ಕಾಪಟ್ಟೆ ಬೆಟರ್ ಅಂತಾನೆ ಹೇಳ್ಬೋದು. ನಾಟ್ ಫಾರ್ ಮಿಡಲ್ ಕ್ಲಾಸು, ಪೂರ್ ಪೀಪಲ್ಸು, ಸ್ಟೂಡೆಂಟ್ ಅಂತೂ ಅವಾಯ್ಡ್ ಮಾಡಲೇಬೇಕು. ಫಸ್ಟ್ ಆಫ್ ಆಲ್ ಮೊಬೈಲೇ ಅಂತಲ್ಲ, EMI ಅಲ್ಲಿ ನಾವು ಈ ಡಿಪ್ರಿಸಿಯೇಷನ್ ಅಸೆಟ್ನ ತಗೊಳ್ಳೋದು ಕಮ್ಮಿ ಮಾಡಬೇಕು. ಈಗ ನಾವು 10 ವರ್ಷ ನಮ್ಮ ಸೇವಿಂಗ್ಸ್ ಎಷ್ಟಿರುತ್ತೋ, ಮುಂದಿನ ಫ್ಯೂಚರು ನಮ್ಮ ಸೇವಿಂಗ್ಸು ಅದು ದುಪ್ಪಟ್ಟಾಗುತ್ತೆ. ಪೀಸಾಗಿ ಹ್ಯಾಪಿಯಾಗಿ ನಾವು ಲೀವ್ ಮಾಡ್ಬೋದು. ಈಗ ನೀವು ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ಬೋದು, ಮ್ಯಾರಿಡ್ ಏನು ಆಗಿರಲ್ಲ, ಸಿಂಗಲ್ ಆಗಿರ್ಬೋದು. ಬಟ್ ನಿಮ್ಮ ಪೇರೆಂಟ್ಸೇ ನಿಮ್ಮನ್ನ ಎಲ್ಲ ನೋಡ್ಕೋತಾ ಇರ್ಬೋದು. ಬಟ್ ನಾಳೆ ದಿನ ನಿಮಗೂ ಒಂದು ಮದುವೆ ಆಗುತ್ತೆ, ಮಗು ಆಗುತ್ತೆ. ನೀವು ಇವಾಗಿಂದ ಏನು ಸೇವಿಂಗ್ಸು ಅವಾಗ ನಿಮಗೆ ಖರ್ಚು ಬರುತ್ತೆ. ಅಲ್ಲಿ ನೀವು ಈಗಲೇ ಗ್ಯಾಜೆಟ್ಸ್ ಬಗ್ಗೆ EMI ಕಟ್ಕೊಂಡು ಇಲ್ಲ ಗ್ಯಾಜೆಟ್ಸ್ನ ತಗೊಂಡು ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಹೋಯ್ತಿದ್ರೆ, ನಾಳೆ ದಿನ ನೀವು ಎಲ್ಲ ದುಡ್ಡು ನಿಮ್ಮ ಪೇರೆಂಟ್ಸ್ ಹತ್ರನೇ ಕೇಳಬೇಕು. ಅವರು ನಿಮ್ಮನ್ನು ಸಾಕೋದಲ್ದಿರಾ ನಿಮ್ಮ ಹೆಂಡತಿ ಮಕ್ಕಳನ್ನು ಕೂಡ ಅವರೇ ನೋಡ್ಕೋಬೇಕಾಗುತ್ತೆ. ಸೊ ಇದೊಂದು ಸಣ್ಣ ಸಲಹೆ ಅಂತಲೇ ಹೇಳ್ಬೋದು ನನ್ನ ಕಡೆಯಿಂದ. ಇನ್ನೂ ಬೇಕಾದ್ರೆ ಕಾರ್ ತಗೊಳ್ಳಿ, ನಿಮ್ಮ ಬಾಡಿ ಬಿಲ್ಡ್ ಮಾಡೋಕ್ಕೆ ಪ್ರೋಟೀನ್ ತಗೊಳ್ಳಿ, ಜಿಮ್ಮಿಗೆ ಜಾಯ್ನ್ ಆಗಿ, ಫ್ರೆಂಡ್ಸ್ ಜೊತೆ ಟ್ರಿಪ್ಗಳು ಹೋಗಿ, ಫ್ಯಾಮಿಲಿ ಜೊತೆ ಟ್ರಿಪ್ಗಳು ಹೋಗಿ. ಇವೆಲ್ಲ ಒಳ್ಳೆ ಮೆಮೊರಿಗಳು, ತುಂಬ ಅದ್ಭುತವಾದಂಥ ಮೆಮೊರಿ. ಇದು ಯಾವುದೇ ರೀತಿ ನಿಮಗೆ ಡಿಪ್ರಿಸಿಯೇಷನ್ ಆಗಲ್ಲ, ಯಾವುದೇ ರೀತಿ ನಿಮಗೆ ಬೇಡನೂ ಅಂತಾನೂ ಅನ್ಸಲ್ಲ. ಇವೆಲ್ಲ ಒಂದು ಲೈಫಲ್ಲಿ ಇರಬೇಕಾದಂಥ ಒಳ್ಳೆ ಮೆಮೊರಿ. ನೀವು 1.5 ಲಕ್ಷಕ್ಕೆ ಮೊಬೈಲ್ ತಗೊಳ್ಬೋದು, 1 ಲಕ್ಷಕ್ಕೆ ಟ್ರಿಪ್ಪೇ ಹೋಗಿ ಅದು ನಿಮ್ಮನ್ನ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಥರ ಮಾಡುತ್ತೆ. ಒಂದು ಒಳ್ಳೆ ಫ್ರೆಂಡ್ಸ್ ಜೊತೆನೋ ಫ್ಯಾಮಿಲಿ ಜೊತೆನೋ ಟ್ರಿಪ್ಗಳು ಹೋಗಿ, ಹೊರಗಡೆ ಎಲ್ಲ ಹೋಗಿ ಜೀವನ ಪೂರ್ತಿ ನೀವು ನೆನೆಸ್ಕೋಬೋದು. ಅದೇ ಈ ಮೊಬೈಲ್ ತೊಗೊಂಡ್ರೆ ಆ ಥರ ಫೀಲ್ ನಿಮ್ಗೆ ಸಿಗೋದೇ ಇಲ್ಲ. ನಿಮ್ಮ ಡ್ರೀಮ್ ಏನು, ದೊಡ್ಡ ಮೊಬೈಲ್ ತಗೋಬೇಕು, ಹೈ ಎಂಡ್ ಮೊಬೈಲ್ ತಗೋಬೇಕು ಅನ್ನೋದೊಂದು ಇದಿರುತ್ತೆ. ಅದ್ರ ಬದಲು ನಿಮ್ಮ ಡ್ರೀಮ್ ಏನಾಗಿರಬೇಕು, ನೀವು ತಗೊಳ್ಳೋ 20-25 ಸಾವಿರ ರೂಪಾಯಿ ಮೊಬೈಲ್ನಲ್ಲೂ ದೊಡ್ಡ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಇಟ್ಕೊಬೇಕು ಅನ್ನೋದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನನ್ನ ಪ್ರಕಾರ ಇಷ್ಟೆಲ್ಲ ಹೇಳಿದೆ. EMI ಅನ್ನೋದು ಒಂದು ದೊಡ್ಡ ಟ್ರ್ಯಾಪು. EMI ಕಟ್ಟೋ ಬದಲು ಅದನ್ನೇ ನಿಮ್ಮ ಯೂಸ್ ಆಗೋ ಒಂದು ಯಾವುದು ನೆಸೆಸಿಟಿ ಇದೆಯೋ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಇನ್ಶೂರೆನ್ಸ್ ಆಗಿರ್ಬೋದು, ಇಲ್ಲ ಮತ್ತೊಂದು ಈ ಥರ ಯಾವುದ್ರ ಮೇಲಾದರೂ ಇನ್ವೆಸ್ಟ್ ಮಾಡಿ. ಫ್ಯೂಚರ್ ನಿಮಗೆ
ಕಾಯುತ್ತೆ ಅದು. ಸೊ ಅನ್ನೆಸೆಸರಿ EMIಗೆ ಹೋಗ್ಬಿಟ್ಟು ಅದರಲ್ಲಿ ದೊಡ್ಡ ಟ್ರ್ಯಾಪ್ ಒಳಗಡೆ, ದೊಡ್ಡ ಕೆಡ್ಡದೊಳಗಡೆ ಬೀಳೋ ಬದಲು ಒಂದು ಪ್ರಾಪರ್ ವೇನಲ್ಲಿ ಥಿಂಕ್ ಮಾಡಿ ಮೊಬೈಲ್ಗಳನ್ನ ತಗೊಳ್ಳಿ. ಏನು ಇವನೇನೇ ಮೊಬೈಲ್ಗಳ ಬಗ್ಗೆ ರಿವ್ಯೂ ಮಾಡ್ತಾನೆ, ಸುಮಾರು ಇದು ಮಾಡ್ತಾನೆ ಅಂತ ಅನ್ಕೋಬೇಡಿ. ನಾನು ಹೇಳ್ದೇ ಇದ್ರು ನೀವು ಮಾಡೋದು ನನಗೆ ಗೊತ್ತು. ಇದನ್ನ ಏನ್ ಜಾಸ್ತಿ ವ್ಯೂಸ್ ಏನು ಆಗಲ್ಲ ಈ ವಿಡಿಯೋ ನನಗೆ ಗೊತ್ತು. ನೋಡಿರೋ ಒಬ್ಬನಾರು ಅರ್ಧ ಭಾಗ ನಾನು ಹೇಳಿರೋದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಒಂದು ಸ್ವಲ್ಪ ಇಟ್ಕೊಂಡ್ರೆ ನನಗೂ ಖುಷಿ ಆಗುತ್ತೆ. ನಾನು ಈ ವಿಡಿಯೋ ಮಾಡಿರೋದಕ್ಕೂ ಸಾರ್ಥಕ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತು, ಒಂದು ಅರ್ಥವಾಗೈತೆ ಇದು ವಿಡಿಯೋ. ಇಲ್ಲಿವರೆಗೂ ನೋಡ್ತಾ ಇದ್ರೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಸ್ಟೇ ಸೇಫ್, ಬಾಯ್.